ಬನ್ನಿ ಇವಾಗ ಪುಳಿಯೋಗರೆ ಗೊಜ್ಜು ಮಾಡೋಣ. ಮೊದಲಿಗೆ ಒಂದು ಚಿಕ್ಕ ಬೌಲು ಸಾಸಿವೆ ಚೆನ್ನಾಗಿ ಚಟಪಟ ಅನ್ನೋವರೆಗೂ ಫ್ರೈ ಮಾಡಬೇಕು. ಆಮೇಲೆ ಅದೇ ಸೈಜಲ್ಲಿ ಮೆಂತೆ ಕೆಂಪಗಾಗೋವರೆಗೂ ಹುರಿಬೇಕು. ಅದೇ ಸೈಜಲ್ಲೇ ಪೆಪ್ಪರ್ನು ಚಟಪಟ ಅನ್ನೋವರೆಗೂ ಹುರಿಬೇಕು. ಆಮೇಲೆ ಈಗೇನು ಮೂರೂ ಒಂದೇ ಸೈಜ್ ತೊಗೊಂಡಿರ್ತೀವಲ್ಲ ಅದ್ರ ಡಬ್ಬಲ್ಲು ಜೀರಿಗೆ ಹಾಕಿ ಜೀರಿಗೆನೂ ಕಲರ್ ಬದಲಿ ಆಗೋವರೆಗೂ ಫ್ರೈ ಮಾಡಬೇಕು. ಜೀರಿಗೆ ಎಷ್ಟು ತೊಗೊಂಡಿರ್ತೀವೋ ಅದ್ರ 2ರಷ್ಟು ಧನಿಯಾ ಕಾಳು ಕೆಂಪು ಬಣ್ಣಕ್ಕೆ ಬರೋವರೆಗೂ ಹುರಿಬೇಕು. ಆಮೇಲೆ 2 ಹಿಡಿಯಷ್ಟು ಕರಿಬೇವಿನ ಪೂರ್ತಿ ಡ್ರೈ ಆಗೋವರೆಗೂ ಹುರಿದು ಎತ್ತಿಟ್ಕೊಂಡು, ಇವಾಗ ಖಾರಕ್ಕೆ ಮೆಣಸಿನ್ಕಾಯಿ 10 ಖಾರ ಮೆಣಸಿನ್ಕಾಯಿ, 40 ಬ್ಯಾಡಗಿ ಮೆಣಸಿನ್ಕಾಯಿ, ಅವು ಒಣದ ಪೂರ್ತಿ ಶಬ್ದ ಬರೋ ಥರ ಹುರಿದು ಎತ್ತಿಟ್ಕೋಬೇಕು. ಆಮೇಲೆ ಹುಣಸೆಹಣ್ಣು ನಾನು ಮೊದಲೇ ನೆನೆಸಿ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿಲಿ ಎಣ್ಣೆ ಕಾಯಕ್ಕಿಟ್ಟು ಅದನ್ನು ರುಬ್ಬಿಟ್ಕೊಂಡಿರ್ತೀನಲ್ಲ ಹುಣಸೆಹಣ್ಣು, ಅದಾಕಿ ತಿರುಗಿಸ್ತಾ ಇರಬೇಕು. ಎಣ್ಣೆ ಎಲ್ಲ ಮೇಲೆ ಬಿಡುತ್ತೆ. ಆವಾಗ ಒಂದು 4 ಸ್ಪೂನ್ ಉಪ್ಪು ಹಾಕಬೇಕು, ಸ್ವಲ್ಪ ಅರಿಶಿನ, 1 ಸ್ಪೂನ್ ಇಂಗು, ಆಮೇಲೆ 1 ಬೌಲಷ್ಟು ಬೆಲ್ಲ ಹಾಕಿ ನೀಟಾಗಿ ತಿರುಗಿಸ್ಬೇಕು. ಸ್ವಲ್ಪ ಕುದ್ಮೇಲೆ ಎಣ್ಣೆ ಎಲ್ಲ ಮೇಲೆ ಬಂದಂಗೆ ಆಗುತ್ತೆ. ಆವಾಗ ಇದನ್ನು ಮಿಕ್ಸಿಗೆ ಹಾಕೋ ಒಂದು ಪುಡಿ ಮಾಡ್ಕೋಬೇಕು. ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿರೋ ಮಸಾಲಾನ ಪುಡಿನ ಇವಾಗ ಕುದಿಸಿಟ್ಕೊಂಡಿರೋ ಹುಣಸೆಹಣ್ಣು ಗೊಜ್ಜಿಗೆ ಹಾಕಿ ನೀಟಾಗಿ ತಿರುಗಿಸ್ಬೇಕು. ವಿಸ್ಕಿಂದ ತಿರುಗಿಸಿದ್ರೆ ಒಂಚೂರು ಗಂಟು ಬರಲ್ಲ. ಚೆನ್ನಾಗಿ ತಿರುಗಿಸಿ ಅದೊಂದು ಅದಕ್ಕೆ ಬಂದು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ತಣ್ಣಗಾದ್ಮೇಲೆ ಸ್ಟೋರ್ ಮಾಡಿಕೊಂಡ್ರೆ 2 to 3 months ಯೂಸ್ ಮಾಡ್ಬೋದು.